ನಾರಸಿಂಹ ಲಕ್ಷ್ಮೀ ನೃಸಿಂಹ ವರಾಹ ನರಹರಿ ಜ್ವಾಲಾ ನರಹರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಪಟ್ಟಿರ್ತಕ್ಕಂಥ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಕಳೆದ 14ನೇ ತಾರೀಕಿಂದ 19ನೇ ತಾರೀಕಿನವರೆಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಅಂದರೆ ರಥೋತ್ಸವ, ಅನೇಕ ಬಗೆಯ ಕೈಂಕರ್ಯಗಳು, ದೇವತಾ ಕಾರ್ಯಗಳು ಈ ಭಾಗದಲ್ಲಿ ನಡೀತಾ ಹೋಯಿತು. ಬಂಧುಗಳೇ, ನನ್ನೊಂದಿಗೆ ಈ ಸಂದರ್ಶನದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಶ್ರೀಯುತ ಕೃಷ್ಣಮೂರ್ತಿಗಳು. ನಮಸ್ಕಾರ ಸರ್. ನಮಸ್ಕಾರ. ನಾನು ನಿಮ್ಮೊಂದಿಗೆ 4-6 ವಿಚಾರಗಳನ್ನು ತಿಳ್ಕೋಬೇಕು ಅಂತೇಳಿ ಕುತೂಹಲ ಮತ್ತು ಕೌತುಕದಿಂದ ನಿಮ್ಮೊಂದಿಗೆ ಸಂದರ್ಶನ ಮಾಡೋಣ ಅಂತ, ಹಾಗೆಯೇ ಆ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮಹಾಪ್ರಭುಗಳಿಗೂ ಸಹಿತ ಈ ವಿಚಾರಧಾರೆಗಳನ್ನು, ಈ ಲಹರಿಗಳನ್ನು ನಿಮ್ಮ ಮುಖಾಂತರ ನಾನು ಕೇಳಿಸ್ಬೇಕು ಅಂತೇಳಿ ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಅದೇ ರೀತಿ ಅನೇಕ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಾಗೂ ಅವರೊಟ್ಟಿಗೆ ಹಂಚ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಬಂಧುಗಳೇ, ಶ್ರೀಯುತ ಕೃಷ್ಣಮೂರ್ತಿಗಳು HMT ಕಂಪನಿಯಲ್ಲಿ ಬೆಂಗಳೂರಿನಲ್ಲಿ ಅಧಿಕಾರಿಗಳಾಗಿ, ನೌಕರರಾಗಿ ಹಾಗೂ ಲೆಕ್ಕ ಪರಿಶೋಧನಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಈ ಒಂದು ಗ್ರಾಮದಲ್ಲಿ ಜನಿಸಿದಂಥ ಕೃಷ್ಣಮೂರ್ತಿಗಳು ಅವರ ಒಂದು ಪೂರ್ವ ಪರಿಚಯ ಹಾಗೂ ಈ ದೇವಸ್ಥಾನದ ಬಗ್ಗೆ ಸ್ಥೂಲವಾಗಿ ಹೇಳಬೇಕು ಅಂತೇಳಿ ನಿಮ್ಮೊಂದಿಗೆ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸಂದರ್ಶನವನ್ನು ಮಾತಾಡ್ತಾ ಇರ್ತಕ್ಕಂಥವ್ರು ನನ್ನ ಹೆಸರು ಚಳ್ಳಕೆರೆ ರಘುನಾಥ್, ನಾಗರಬಾವಿ, ಬೆಂಗಳೂರು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ ಎಲ್ಲೆಲ್ಲೂ ಚಳ್ಳಕೆರೆ ರಘುನಾಥ್ ಅವರೇ, ತುಂಬ ಧನ್ಯವಾದಗಳು. ನಾವು ಈ ಗ್ರಾಮಕ್ಕೆ ಬಂದು ತಮ್ಮ ಕುತೂಹಲಕ್ಕೆ ಮೀರಿ ಇಲ್ಲಿನ ತಾವು ಸೇವೆ ಮಾಡಿಕೊಂಡು ಒಂದು ಸಂದರ್ಶನದ ಭಾಗ್ಯ ನನಗೆ ಕೊಟ್ಟಿದ್ದೀರಾ. ನಾನು ಈ ಊರಿನಲ್ಲೇ ಜನಿಸಿದವನು. ನಮ್ಮದು ಪಾರ್ವತ್ಯದಾರ ಕುಟುಂಬ ಅಂತ, ಮೊದಲಿಗೆ ಶಾಂಭೋಗ ಕುಟುಂಬ ಅಂತ. ಹಾಗಾಗಿ ಈ ಊರಿನಲ್ಲಿ ಸುಮಾರು ಒಂದು 10-12 ವಿಪ್ರ ಮನೆಗಳಿದೆ. ಹಾಗೂ ಊರಿನ ಜನಗಳಿಗೆಲ್ಲ ಆರಾಧ್ಯ ದೈವ ಲಕ್ಷ್ಮೀ ನರಸಿಂಹಸ್ವಾಮಿ. ನನ್ನ ಎಜುಕೇಷನ್ ಬಂದು, ನಾನು ವಿದ್ಯಾಭ್ಯಾಸ ಬಂದು ಅಪ್ ಟು ಹೈಸ್ಕೂಲ್ ತನಕ, SSLC ತನಕ ಹೊಸಳ್ಳಿ ಗ್ರಾಮದಲ್ಲೇ ಮುಂದುವರಿಸಿ 1972ನೇ ಇಸ್ವಿನಲ್ಲಿ SSLC ಪೂರೈಸಿ ಬೆಂಗಳೂರಿನ ಗೌರ್ಮೆಂಟ್ ಸೆಂಟ್ರಲ್ ಜೂನಿಯರ್ ಕಾಲೇಜಲ್ಲಿ PUC ಮಾಡಿ VU ವಿಶ್ವೇಶ್ವರಂ ಕಾಲೇಜ್ ಅಂತ ಏನಿದೆ ಈಗ, ಅಲ್ಲಿ ಡಿಗ್ರಿ ಮಾಡಿ 1979ರಲ್ಲಿ ನನ್ನ ಡಿಗ್ರಿ ಮುಗಿಯಿತು. ಅಲ್ಲಿಂದ ಆಗಿನ ಒಂದು ಇದರಲ್ಲಿ BCom ಓದೋರೇ ಬೇಕಾಗಿತ್ತು ಅಂತ ಅಂದ್ಬಿಟ್ಟು 80ನೇ ಇಸ್ವಿನಲ್ಲಿ ನಾವು ಒಂದು 12 ಜನ HMTಗೆ ಅಪಾಯಿಂಟ್ ಆದ್ವಿ, ಒಂದು 200 ಜನದಲ್ಲಿ. ಅದರಲ್ಲಿ ನಾನು ಒಬ್ಬ. ಹಾಗಾಗಿ ಅದು ಊರಿನ ಸಂಬಂಧ ಬಿಟ್ಟ ಮೇಲೆ ಬೆಂಗಳೂರಿಗೆ ಹೋದರೂ ಕೂಡ ನಮಗೆ ಊರಿನ ನಿಕಟ ಸಂಪರ್ಕ ಯಾವಾಗಲೂ ಇದ್ದೇ ಇದೆ.
ಯಾಕೆಂದರೆ ನಮ್ಮ ಮೂಲ ದೇವರು, ಮನೆ ದೇವರು, ಆರಾಧ್ಯ ದೇವರು ಲಕ್ಷ್ಮೀ ನರಸಿಂಹನೇ. ಹಾಗಾಗಿ ತಾವು ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿ ತಮಗೂ ಸಂತೋಷ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾವು ಇದ್ರ ಬಗ್ಗೆ ಏನು ಬೇಕಾದರೂ ನಿಮ್ಮ ಒಂದು ಅನಿಸಿಕೆಗಳನ್ನ, ಅಭಿಪ್ರಾಯ ನಾನು ಕೇಳಿದ್ರೆ ನಾನು ಉತ್ತರ ಕೊಡ್ತೀವಿ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಈ ಒಂದು ಸಹಕಾರ ನಿಮ್ಮಿಂದ ಅಪೇಕ್ಷೆ ಪಟ್ಟಿದ್ದೆ. ನನ್ನ ಮೊದಲನೇ ಪ್ರಶ್ನೆ, ಹೊಸಳ್ಳಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಇದು 800ರಿಂದ 900 ವರ್ಷಗಳ ಇತಿಹಾಸ ಇದೆ ಅಂತೇಳಿ ನಾನು ಇತಿಹಾಸನ ಕೇಳ್ಪಟ್ಟೆ. ನನಗೊಂದು ರೀತಿಯಿಂದ ಸಂತೋಷ ಆಯಿತು, ಕುತೂಹಲ ಆಯಿತು. 800-900 ವರ್ಷದ ಇತಿಹಾಸ ಒಳಗೊಂಡಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ನಿಮ್ಮ ಪೂರ್ವಿಕರು ಎಷ್ಟು ವರ್ಷಗಳಿಂದ ನಡೆಸ್ಕೊಳ್ತಾ ಬಂದರು, ಅವರ ಒಂದು ಅವಿನಾವ ಭಾವ ಸಂಬಂಧ ಹೇಗಿತ್ತು, ಹಾಗೂ ನೀವು ಬಾಲ್ಯದಲ್ಲಿ ಕಂಡಂಥ ಈ ದೇವಸ್ಥಾನ ಹೇಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇದು ಮೊದಲಿಗೆ ಒಂದು ತಾವು ಹೇಳಿದಾಗೆ ಒಂದು 700-800 ವರ್ಷದ ಇತಿಹಾಸ ಇದೆ. ಆದರೂ ಕೂಡ ನಮಗೆ ಜ್ಞಾಪಕ ಇರುವಾಗೆ ಒಂದು 5-6 ತಲೆಮಾರಿನವರು ಇದನ್ನು ನಿರ್ಮಾಣ ಮಾಡಿದ್ದು ಈ ದೇವಸ್ಥಾನನ. ಮೊದಲಿಗೆ ಈ ಊರಿನಲ್ಲಿ ದೇವಸ್ಥಾನ, ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಇರಲಿಲ್ಲ. ಈ ಊರಿನ ಭಕ್ತರೆಲ್ಲರೂ ದೇವರಾಯನದುರ್ಗಕ್ಕೆ ಹೋಗಬೇಕಾಗಿತ್ತು, ತುಮಕೂರು ಜಿಲ್ಲೆ ದೇವರಾಯನದುರ್ಗ ಬೇಕಂತ. ಅಲ್ಲಿ ಈ ಊರಿನವ್ರಿಗೆಲ್ಲ ಮನೆ ದೇವರು ದೇವರಾಯನದುರ್ಗದ ಲಕ್ಷ್ಮೀನರಸಿಂಹ. ಇದು ಯಾವಾಗ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಯಿತು ಅಂತಂದರೆ, ಹಳೆಯ ಕಾಲದ ದೇವಸ್ಥಾನ ಇದ್ರೂ ಅದು ಪುನರ್ ನಿರ್ಮಾಣ ಆಗಿ ಒಂದು ರೀತಿಯಲ್ಲಿ ಮುಂದುವರೆದಿದ್ದು ಯಾವಾಗಪ್ಪ ಅಂದರೆ ಬ್ರಿಟಿಷರ ಕಾಲದಲ್ಲಿ. ಅವಾಗ ವೈಸ್ರಾಯಿಗಳಿದ್ದರು, ಅವರೆಲ್ಲ ಬಂದಾಗ ಇಲ್ಲಿ ಅವರು ಒಬ್ಬರನ್ನ ಅಪಾಯಿಂಟ್ ಮಾಡಿರೋರು ಇದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಆಯಾ ತಾಲೂಕಲ್ಲಿ, ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಅಂತ. ಹಾಗಾಗಿ ಸಾಸೂರು ಹೋಬಳಿಗೆ ಬಂದಾಗ ಅವರು ಇಲ್ಲಿನ ಪ್ರತಿ ಜನ ಎಲ್ಲ ನಡ್ಕೊಂಡು ಹೋಗೋರು ದೇವರಾಯನದುರ್ಗಕ್ಕೆ. ಅದು ನಡ್ಕೊಂಡು ಹೋದಾಗ ಅವರು ಕುದುರೆ ನಿಲ್ಲಿಸ್ಬಿಟ್ಟು ಇವರೆಲ್ಲ ಯಾಕೆ ಇಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರು ಆ ಶಾನ್ಭೋಗ ವಂಶಸ್ಥರನ್ನ. ಈ ಊರು ಶಾನ್ಭೋಗ ವಂಶಸ್ಥರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಮನೆ ದೇವರು ದೇವರಾಯನದುರ್ಗ ಅಂತ ಯಾವುದೇ ವಾಹನ ಸೌಕರ್ಯ ಇಲ್ಲ, ಅದಕ್ಕೋಸ್ಕರ ಎಲ್ಲರೂ ಕೂಡ ಅಲ್ಲಿ ಪ್ರತಿ ಏನು ನಾವು ಕಾಮನ ಹುಣ್ಣಿಮೆ ಅಂತೀವಿ ಆ ಟೈಮಲ್ಲಿ ಅಲ್ಲಿ ರಥೋತ್ಸವ ಆಗುತ್ತೆ. ಪ್ರತಿ ಮನೆಯಿಂದನೂ ಎಲ್ಲರೂ ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು. ಆಗಿನ ಕಾಲದಲ್ಲಿ ಮಧ್ಯಾಹ್ನ ಬುತ್ತಿ ಕಟ್ಸ್ಕೊಂಡು ಅಲ್ಲಿ ಮಧ್ಯೆಯಲ್ಲಿ ನೀರು ಊಟ ಮಾಡಿಕೊಂಡು ಅಂತೂ ಬೆಳಗ್ಗೆ ಬಿಟ್ಟು ಸಾಯಂಕಾಲದೊಳಗಡೆ ಒಂದು 50 ಕಿಲೋಮೀಟರ್ ದೇವಸ್ಥಾನ ಸೇರ್ಕೊಳ್ಳೋರು. ಒಂದು 3-4 ದಿವಸ ಕಾರ್ಯಕ್ರಮ ಮುಗಿಸ್ಕೊಡ್ತೀರಿ, ಅದೇ ರೀತಿ ವಾಪಸ್ ಬರೋರು. ಈಗ ಬರಬೇಕಾದ್ರೆ ಒಂದು ಯಾರು ನಾವು ಹೇಳಿದ್ರು ಆಡಳಿತಾಧಿಕಾರಿ ಅಂತ ಏನಿದ್ರು, ಅವ್ರು ಬಂದಾಗ ಕೇಳಿದಾಗ ಯಾಕೆ ಈ ಥರ ಅಂತಂದರೆ ಇವರು ಉತ್ತರ ಕೊಟ್ಟರು, ಈ ಥರ ಇದ್ದಿದ್ದು ನಮ್ಮೂರಲ್ಲಿ ಇಲ್ಲ ದೇವಸ್ಥಾನ ಅಂದಾಗ, ಅವ್ರು ಈಗ ಅಷ್ಟು ದೂರ ಯಾಕೆ ಹೋಗ್ತೀರ, ನಿಮ್ಮೂರಲ್ಲೇ ಒಂದು ದೇವಸ್ಥಾನ ಮಾಡಿ ನಾವು ಸಹಾಯ ಮಾಡ್ತೀವಿ ಅಂತ ಆಗಿನ ಕಾಲದಲ್ಲಿ ಅವ್ರು ಹೇಳಿದ್ರು. ಈ ಕೋಟೆ ಮನೆ ವಂಶಸ್ಥರು ಏನು ಮಾಡಿದ್ರು, ಅವರ ಕುಟುಂಬದ ಹಿರಿಯರು ಏನಂದರೆ ನಾವು ನೋಡಿದಾಗ ಒಂದು 3-4 ತಲೆಮಾರು ಹಿಂದೆ ನೋಡೋದು. ನಾವು ಅವ್ರನ್ನ ಒಂದು ತಲೆಮಾರು ನೋಡಿದ್ದೀವಿ, 2ನೇ ತಲೆಮಾರು ನೋಡಿದ್ದೀವಿ, 3ನೇ ತಲೆಮಾರು ನೋಡಿದ್ದೀವಿ, 4ನೇ ತಲೆಮಾರು ಆಗಲೇ ರೆಡಿಯಾಗಿದ್ದಾರೆ ಅವ್ರ ಮನೆಯಲ್ಲಿ. ಆ ರೆಡಿಯಾಗಿದ್ದಾಗ ಅವ್ರೇನು ಮಾಡೋದು, ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಸಾಮಾನ್ಯ